ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಹಾದಿದ್ದು ಇವತ್ತಿನ ಎಪಿಸೋಡ್‌ನಲ್ಲಿ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರು ಜೆನೆರಿಕ್ ಮೆಡಿಸಿನ್ಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದು ಅಧ್ಯಕ್ಷರಾಗಿದ್ದಾರೆ. ಈಗ ನಾವು ಮೆಡಿಸಿನ್ಸ್ ತಗೊಳಕ್ ಹೋದಾಗ ಕೆಲವುದು ಪ್ಯಾರಾಸಿಟಮಾಲೇ ಅಂತ ಇಟ್ಕೊಳ್ಳಿ, ಕೆಲವುದು 10 ರೂಪಾಯಿ ಆದ್ರೆ ಇನ್ನೊಂದು 5 ರೂಪಾಯಿ ಅಂತ ಆಗ್ಬೋದು, ಇನ್ನೂ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ. ಸೊ ನಾವು ಆ ಸಮಯದಲ್ಲಿ ಇದು ಯಾಕೆ ಚೀಪ್ ಇದೆ ಅಂದ್ರೆ ಜೆನೆರಿಕ್ ಅಂತ ಕೇಳಿರ್ಬೋದು, ಅಥವಾ ನೀವು ಜನ್ ಔಷಧಿ ಅಂತ ಕೇಳಿರ್ಬೋದು. ಸೊ ಅದು ಏನು ಎಷ್ಟು ಮಟ್ಟಿಗೆ ಒಳ್ಳೇದು ಅಂತ ನಾವು ತಿಳ್ಕೊಳಕ್ಕೆ ಇವತ್ತು ಇರೋದು ಈ ಎಪಿಸೋಡು. ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರೇ. ಸೊ ಮೊದಲನೇದಾಗಿ ಇದು ಜೆನೆರಿಕ್ ಮೆಡಿಸಿನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ? ಓಕೆ, ಮೊದಲನೇದಾಗಿ ಧನ್ಯವಾದಗಳು. ನನ್ನನ್ನು ಈ ಮಹತ್ವದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಕರೆದಕ್ಕೆ ಧನ್ಯವಾದಗಳು. ಇದು ಜೆನೆರಿಕ್ ಮೆಡಿಸಿನ್ ಅನ್ನೋ ಒಂದು ಏನು ಶಬ್ದ ಇದೆ, ಇದು ಬಹಳ ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ದೀವಿ. ಇತ್ತೀಚೆಗಂತೂ ಕೆಲವು ಔಷಧಿ ಅಂಗಡಿಗಳ ಮೇಲೆ ಬರೆದಿರ್ತಾರೆ ಜೆನೆರಿಕ್ ಮೆಡಿಸಿನ್ಸ್ ಇಲ್ಲಿ ಲಭ್ಯ ಅಂತ ಕೂಡ ನಾವು ಬೋರ್ಡನ್ನ ನೋಡಿದ್ದೀವಿ. ಸೊ ಇದೆಲ್ಲದರಿಂದ ಇವಾಗ ಏನಾಗಿದೆ ಅಂದ್ರೆ ಜೆನೆರಿಕ್ ಮೆಡಿಸಿನ್ ಹೆಸರು ಹೆಚ್ಚು ಪಾಪ್ಯುಲರ್ ಆಗಿದೆ. ಆದ್ರೆ ಈ ಜೆನೆರಿಕ್ ಮೆಡಿಸಿನ್ ಅಂದ್ರೆ ಏನು, ಈ ಶಬ್ದದ ಅರ್ಥ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪದ್ರಲ್ಲಿ ನಾನು ಹೇಳ್ತೀನಿ. ಇದು ಈ ಜೆನೆರಿಕ್ ಮೆಡಿಸಿನ್ ಅನ್ನೋ ಶಬ್ದಕ್ಕೆ ಎರಡು ಬೇರೆ ಬೇರೆ ಅರ್ಥ ಇದೆ. ಒಂದು, ನಮ್ಮ ದೇಶದಲ್ಲಿ ಇದಕ್ಕೆ ಏನ್ ಅರ್ಥಪ್ಪ ಅಂತಂದ್ರೆ ಔಷಧದ ಮೂಲ ಹೆಸರು, ಅದಕ್ಕೆ ನಾವು ಜೆನೆರಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಪ್ಯಾರಾಸಿಟಮಾಲ್ ಅದು ಜೆನೆರಿಕ್ ನೇಮ್. ಅದನ್ನ ಬೇರೆ ಬೇರೆ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಅಂದ್ರೆ ತಮ್ಮ ಹೆಸರು ಹಾಕಿಕೊಂಡು ಅದನ್ನ ಮಾರಾಟ ಮಾಡ್ತಾರೆ. ಕ್ರೋಸಿನ್ ಇರ್ಬೋದು, ಮೆಟಾಸಿನ್ ಇರ್ಬೋದು, ಕ್ಯಾಲ್ಪಾಲ್ ಇರ್ಬೋದು, ಡೋಲೋ 650, ಇವೆಲ್ಲದರಲ್ಲಿ ಇರೋದು ಏನು ಪ್ಯಾರಾಸಿಟಮಾಲ್. ಆದ್ರೆ ಬೇರೆ ಬೇರೆ ಕಂಪನಿಗಳು ಬೇರೆ ಹೆಸರನ್ನ ಇಟ್ಕೊಂಡು ತಮ್ಮ ಮಾರಾಟಕ್ಕೆ ಅದನ್ನ ಸಹಾಯ ಆಗ್ಲಿ ಅಂತ ಹೇಳಿ ಬ್ರ್ಯಾಂಡ್ ನೇಮ್ ಅನ್ನ ಇಟ್ಟಿರ್ತಾರೆ. ಸೊ ಜೆನೆರಿಕ್ ನೇಮ್ ಏನಪ್ಪಾ ಅಂತಂದ್ರೆ ಆ ಔಷಧದ ಮೂಲ ಹೆಸರು. ಸೊ ಇದು ಏನಿದೆ, ಇದು ನಮ್ಮ ದೇಶದಲ್ಲಿರುವಂತ ಒಂದು ಜೆನೆರಿಕ್ ಮೆಡಿಸಿನ್ಗೆ ಡೆಫಿನೇಷನ್. ಆದ್ರೆ ನೀವು ಅಮೆರಿಕಾ ಅಥವಾ ಯುರೋಪ್ ಅಲ್ಲಿ ಹೋದ್ರೆ ಇದಕ್ಕೆ ಸ್ವಲ್ಪ ಬೇರೆ ಭಿನ್ನವಾಗಿದೆ. ಯಾವ ರೀತಿ ಭಿನ್ನವಾಗಿದೆಪ್ಪ ಅಂತಂದ್ರೆ ಅಲ್ಲಿ ಬ್ರ್ಯಾಂಡ್ ಕಂಪನೀಸ್ ಅಂತ ಇರ್ತವೆ, ಜೆನೆರಿಕ್ ಕಂಪನೀಸ್ ಅಂತ ಇರ್ತವೆ. ಎರಡು ರೀತಿಯಾದಂತ ಕಂಪನೀಸ್. ಬ್ರ್ಯಾಂಡ್ ಕಂಪನೀಸ್ ಅಂದ್ರೆ ಯಾವುದು? ಬ್ರ್ಯಾಂಡ್ ಕಂಪನೀಸ್ ಅಂದ್ರೆ ಔಷಧಗಳನ್ನ ಆವಿಷ್ಕಾರ, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಯಾವ ಔಷಧಿಗಳನ್ನ ಆವಿಷ್ಕಾರ ಮಾಡ್ತಾರೆ ಅಂತ ಕಂಪನಿಗೆ ಬ್ರ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಆ ಔಷಧಿಗಳ ಮೇಲೆ ಅವರು ಪೇಟೆಂಟ್ ಪಡ್ಕೊಂಡಿರ್ತಾರೆ. ಪೇಟೆಂಟ್ ಅಂದ್ರೆ ಸ್ವಾಮ್ಯ ಅಥವಾ ಹಕ್ಕು. ಸೊ ಸರ್ಕಾರ ಹೇಳ್ತದೆ ಅವ್ರಿಗೆ, ನೀನು ಉತ್ಪಾದನೆ ಮಾಡ್ತಾ ಇದೀಯಾ, ಈ ಔಷಧದ ಮೇಲೆ ನೀನು ಬಹಳ ದುಡ್ಡು ಖರ್ಚು ಮಾಡಿದೀಯಾ, ಅದಕ್ಕೆ ನಿಮಗೆ ನಾವೇನ್ ಕೊಡ್ತಾ ಇದೀವಿ, 20 ವರ್ಷ ನಿನಗೆ ಹಕ್ಕನ್ನ ಕೊಡ್ತಾ ಇದ್ದೀವಿ, ಅದು ಪೇಟೆಂಟು. ಬೇರೆ ಯಾರು ಉತ್ಪಾದನೆ ಮಾಡೋ ಹಾಗಿಲ್ಲ, ಈ ಕಂಪನಿ ಮಾತ್ರ ಅದನ್ನ ಉತ್ಪಾದನೆ ಮಾಡು. ಇದರಿಂದ ಏನಾಗ್ತದೆ, ಮೊನಾಪಲಿ ಅಂತ ಹೇಳ್ತೀವಿ. ಅಂದ್ರೆ ಏಕಸ್ವಾಮ್ಯ, ಅಂದ್ರೆ ಆ ಕಂಪನಿನೇ ನಿರ್ಧಾರ ಮಾಡ್ತದೆ ಆ ಔಷಧದ ಬೆಲೆ ಎಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಬ್ರ್ಯಾಂಡ್ ಕಂಪನೀಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪೇಟೆಂಟ್ ಅವಧಿ ಮುಗಿದ ಮೇಲೆ, ಅಂದ್ರೆ ಸಾಮಾನ್ಯವಾಗಿ 20 ವರ್ಷ ಇರ್ತದೆ, ಅದು ಮುಗಿದ ಮೇಲೆ ಅದು ಬೇರೆ ಬೇರೆ ಕಂಪನಿಗಳು ಅದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಜೆನೆರಿಕ್ ಕಂಪನೀಸ್ ಅಂತ ಹೇಳ್ತೀವಿ ನಾವು. ಸೊ ಅಮೆರಿಕಾ ಅಥವಾ ಯುರೋಪ್ದಲ್ಲಿ ಕೂಡ ಜೆನೆರಿಕ್ ಕಂಪನಿ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಔಷಧಗಳು ಜನರ ಕೈಯಲ್ಲಿ ಲಭ್ಯ ಆಗೋ ಹಾಗೆ ಮಾಡುವಂತ ಔಷಧ ಕಂಪನಿಗಳು ಅಂತ ಅರ್ಥ. ಸೊ ಆದ್ರೆ ನಮ್ಮ ದೇಶದಲ್ಲಿ ಆ ತರ ಇಲ್ಲ. ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ಔಷಧ ಕಂಪನಿಗಳು 95% ಎಲ್ಲ ಏನಿದಾವೆ ಅವು ಎಲ್ಲ ಜನರಿಕ್ಕೇ ಇದಾವೆ. ಸೊ ಬಹಳ ಕಡಿಮೆ ಕಂಪನಿಗಳು ಆವಿಷ್ಕಾರವನ್ನು ಮಾಡೋದಕ್ಕೆ ಇದಾವೆ. ಸೊ ಇದರಿಂದ ನಮ್ಮ ದೇಶದಲ್ಲಿ ಇರುವ ಎಲ್ಲದು ಜೆನೆರಿಕ್ ಕಂಪನಿನೇ ಅಂತ ನಾವು ಹೇಳ್ಬೋದು. ಆದ್ರೆ ಈ ನಮ್ಮ ಜೆನೆರಿಕ್ ಕಂಪನಿ, ನಮ್ಮ ದೇಶದಲ್ಲಿರುವಂತಹ ಜೆನೆರಿಕ್ ಕಂಪನಿಗಳು ಅವ್ರೇನ್ ಮಾಡ್ತಾರೆ, ತಮ್ಮದೇ ಒಂದು ಹೆಸರು ಹಾಕೊಂಡು ಬ್ರ್ಯಾಂಡ್ ನೇಮ್ ಅಂತ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಸೊ ಇದು ಈ ಜೆನೆರಿಕ್ ನೇಮ್ದು ವ್ಯತ್ಯಾಸ ನಮ್ಮ ದೇಶದಲ್ಲಿ ಮತ್ತೆ
ಅಮೆರಿಕ ಮತ್ತು ಯುರೋಪ್ನಲ್ಲಿ. ಸೊ ನೀವು ಹೇಳಿದ್ದು ಇಂಡಿಯಾದಲ್ಲಿ ಜೆನೆರಿಕ್ ಅಂದ್ರೆ ಅದು ಮೂಲ ಔಷಧಿ ಹೆಸರೇನಿರುತ್ತೆ ಅದು ಅಂತ. ಮತ್ತೆ ಇರೋಂಥ ಕಂಪನಿಗಳೆಲ್ಲ ಆಲ್ಮೋಸ್ಟ್ ಜೆನೆರಿಕ್ ಕಂಪನಿಗಳೇ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಹೊಸದಾಗಿ ಉತ್ಪನ್ನ ಮಾಡಿರುವಂತ ಕಂಪನಿಗಳು ಕಡಿಮೆ ಹೊಸ ಇದಾವೆ ಅಂತ. ಉತ್ಪನ್ನ, ಹೊಸ ಆವಿಷ್ಕಾರ, ಡಿಸ್ಕವರಿ ಆಫ್ ಎ ನ್ಯೂ ಡ್ರಗ್. ಆ, ಹೊಸ ಔಷಧಿಯನ್ನ ಆವಿಷ್ಕಾರ ಏನ್ ಮಾಡ್ತಾರೆ ಅಂತ ಕಂಪನಿಗಳು ಬಹಳ ಕಡಿಮೆ ಇದೆ ನಮ್ಮ ದೇಶದಲ್ಲಿ ಇವಾಗ. ಸೊ ಅವ್ರು ಏನ್ ಮಾಡ್ತಾರೆ, ಪೇಟೆಂಟ್ ಮುಗಿದ ತಕ್ಷಣ ಅದನ್ನ ತಗೊಂಡ್ಬಿಟ್ಟು ಅವ್ರು ಅದನ್ನ ಉತ್ಪಾದನೆ ಮಾಡ್ತಾರೆ. ಅಂತದಕ್ಕೆ ಜನರಿಕ್ ಕಂಪನಿ ಅಂತ ಹೇಳ್ತೀವಿ. ಅಂತ ಕಂಪನಿಗಳು ಇಂಡಿಯಾದಲ್ಲಿ ಜಾಸ್ತಿ ಇದಾವೆ. ಕರೆಕ್ಟ್, ಕರೆಕ್ಟ್. ಹಾಗಾದ್ರೆ ಅಂತ ಕಂಪನಿಗಳಲ್ಲಾದ್ರೂ ಔಷಧಿಗಳದ್ದು ಏನು ಪ್ರೈಸ್ ಇರುತ್ತೆ ಅದು ಸೇಮ್ ಇರ್ಬೇಕಾಗ್ತಿತ್ತಲ್ವಾ? ಎಲ್ಲಾನು ಜೆನೆರಿಕ್ ಕಂಪನಿಗಳೇ ಆದ್ರೆ ಅದ್ರಲ್ಲಿ ಹೇಗೆ ಕೆಲವುದು ಕೈಗೆಟ್ಕೋದು ಜಾಸ್ತಿ, ಕೆಲವುದು ಕಾಸ್ಟ್ಲಿ ಅನ್ಸುತ್ತೆ. ಇದು ಸರ್ಕಾರ ಏನಿದೆ, ಔಷಧಗಳ ಬೆಲೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು NPPA, ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದೆ. ಅದರ ಅಡಿಯಲ್ಲಿ ಏನಿದು ಔಷಧಿಗಳಿದಾವೆ ಅದನ್ನ ಬೆಲೆಯನ್ನ ಅದು ನಿಯಂತ್ರಣ ಮಾಡ್ತದೆ. ಆದ್ರೆ ನೀವು ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಯಾಕೆ ಜೆನೆರಿಕ್ ಮೆಡಿಸಿನ್, ಇವಾಗ ಪ್ಯಾರಾಸಿಟಮಾಲ್ ಒಂದು ಕಂಪನಿದು ಬೇರೆ ಬೆಲೆ, ಇನ್ನೊಂದು ಕಂಪನಿದು ಬೇರೆ ಬೆಲೆ ಯಾಕೆ ಅಂತ ನೀವು ಕೇಳ್ತಾ ಇದ್ದೀರಿ. ಅದು ಯಾಕಪ್ಪ ಅಂತಂದ್ರೆ ಆ ಕಂಪನಿ ಡಿಸೈಡ್ ಮಾಡ್ತದೆ. ಸರ್ಕಾರ ಏನ್ ಹೇಳ್ತದೆ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆಗೆ ಮ್ಯಾಕ್ಸಿಮಮ್ ಇಷ್ಟಿಡ್ಬೇಕು ಅಂತ ಹೇಳ್ತದೆ. ಆದ್ರೆ ಆ ಕಂಪನಿ ಅದಕ್ಕಿಂತ ಕಡಿಮೆ ಇಡ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಕಾಂಪಿಟಿಷನ್ ಹೆಚ್ಚು ಬರಲಿ ಅಂತ ಹೇಳಿ ಆ ಕಂಪನಿಗಳು ಕಡಿಮೆ ಬೆಲೆಯನ್ನು ಮೆಡಿಸಿನ್ ಮಾಡಬಹುದು. ಸೊ ಔಷಧ ಇರೋದು ಒಂದೇ, ಆದ್ರೆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಬೆಲೆಯಲ್ಲಿ ಕೂಡ ಮಾರಾಟ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ದೇಶದಲ್ಲಿ. ಖಂಡಿತ. ಈಗ ನೀವು ಜೆನೆರಿಕ್ ಮೆಡಿಸಿನ್ ಇದೆ ಮತ್ತೆ ಬ್ರ್ಯಾಂಡ್ ಕಂಪನಿಗಳಿದೆ ಅಂತ ಹೇಳಿದ್ರಿ. ಅದ್ರಲ್ಲಿ ಏನಾದ್ರೂ ಬೆಲೆ ವ್ಯತ್ಯಾಸ ಇರುತ್ತಾ? ಎಷ್ಟು ಮಟ್ಟಿಗೆ ಬೆಲೆ ವ್ಯತ್ಯಾಸ ಇರುತ್ತೆ ನಾವು ಜೆನೆರಿಕ್ಗೆ ಮತ್ತೆ ಬ್ರ್ಯಾಂಡಿಗೆ ಹೋಲಿಸಿದ್ರೆ? ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ, ಜೆನೆರಿಕ್ ಮೆಡಿಸಿನ್ ಏನಿದೆ ಅದು ಸಾಮಾನ್ಯವಾಗಿ ಕಡಿಮೆ ಬೆಲೆದಿರ್ತದೆ. ಜನರ ಎಟಕೋ ಬೆಲೆಯಲ್ಲಿ ಇರ್ತದೆ, ಜನರ ಕೈಗೆ ಎಟಕೋ ಬೆಲೆಯಲ್ಲಿ ಜೆನೆರಿಕ್ ಮೆಡಿಸಿನ್ ಇರ್ತದೆ. ಅದು ಯಾಕೆ? ಅದು ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ಬ್ರ್ಯಾಂಡ್ ಮೆಡಿಸಿನ್ ಏನಿದೆ ಅದಕ್ಕೆ ಹೆಚ್ಚು ಜಾಹೀರಾತು ಮಾಡ್ತಾರೆ ಕಂಪನಿಗಳು. ಸೊ ಕಂಪನಿಗಳು ಏನಿದೆ ಜಾಹೀರಾತಿಗೆ ಹಣ ಬಹಳ ಖರ್ಚು ಮಾಡ್ತಾರೆ ಎಷ್ಟೋ ಸರಿ. ಸೊ ಅದಕ್ಕೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇರ್ತಾರೆ, ಮತ್ತೆ ಅದಕ್ಕೆ ವೈದ್ಯರಿಗೆಲ್ಲ ಗಿಫ್ಟ್ ಕೊಡೋದು ಅವೆಲ್ಲ ಇರ್ತದೆ. ಆಮೇಲೆ ಪ್ರಚಾರಕ್ಕೆ ಪ್ಯಾಂಪ್ಲೆಟ್ ಮಾಡ್ತಾರೆ. ಸೊ ಆಮೇಲೆ ಕೆಲವೊಂದು ಔಷಧಿಗಳನ್ನ ಟಿವಿಯಲ್ಲೂ ಕೂಡ ಜಾಹೀರಾತು ಕೊಡ್ತಾರೆ. ಇವೆಲ್ಲದ ಕಾರಣಗಳಿಂದ ಬ್ರ್ಯಾಂಡ್ ಬ್ರ್ಯಾಂಡ್ ನೇಮಿನ ಏನ್ ಔಷಧಿಗಳಿದೆ ಅದು ಹೆಚ್ಚು ಬೆಲೆ ಇರ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಜೆನೆರಿಕ್ ಮೆಡಿಸಿನ್ ಸಾಮಾನ್ಯವಾಗಿ ಅದು ಏನು ಕಂಪನಿ ಉತ್ಪಾದನೆ ಆಗ್ತದೆ ಅದು ನೇರವಾಗಿ ಫಾರ್ಮಸಿಗೆ ಬರೋ ಹಾಗೆ, ಮಧ್ಯ ಒಬ್ಬರು ಇರ್ಬೋದು, ಬರೋ ಹಾಗೆ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಈ ತರ ಒಂದು ವ್ಯವಸ್ಥೆ ಇರೋದ್ರಿಂದ ಮಧ್ಯಂತರ ಅಲ್ಲಿ ಖರೀದಿ ಮಾಡೋರು ಕಡಿಮೆ ಇರ್ತಾರೆ, ಮಧ್ಯವರ್ತಿಗಳು ಕಡಿಮೆ ಇರ್ತಾರೆ. ಆದ್ರೆ ಈ ಬ್ರ್ಯಾಂಡ್ ಅಲ್ಲಿ ಮಧ್ಯವರ್ತಿಗಳು ಇರೋದ್ರಿಂದ ಅವ್ರಿಗೂ ಕೂಡ ಪ್ರಾಫಿಟ್ ಕೊಡಬೇಕಾಗ್ತದೆ. ಹಾಗಾಗಿ ಔಷಧಿಗಳ ಬೆಲೆ ಜಾಸ್ತಿ ಆಗ್ತದೆ. ನಾವ್ ಯಾವಾಗ್ಲೂ ಕೇಳೋದು ಜನರಿಂದನೂ ಕೂಡ ಮತ್ತೆ ಕೆಲವು ಡಾಕ್ಟರ್ ಕೂಡ, ಈಗ ಇದು ಕಡಿಮೆ ದುಡ್ಡು, ಅದಕ್ಕೆ ಆ ಮೆಡಿಸಿನ್ ಅಷ್ಟು ಕ್ವಾಲಿಟಿ ಇಲ್ಲ ನಿಮ್ಗೆ, ಅಥವಾ ಜನರನ್ನೇ ಕೇಳ್ತಾರೆ ಜಾಸ್ತಿ ದುಡ್ಡಿರೋದನ್ನ ಬರ್ಕೊಡಿ, ಅಥವಾ ಡಾಕ್ಟ್ರೇನೆ ಹೇಳ್ತಾರೆ ನೀವು ಬೇಕಾದ್ರೆ ಕಡಿಮೆ ತಗೋಬಹುದು ಆದ್ರೆ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. ಇದು ಏನ್ ಅನ್ಸುತ್ತೆ? ಇದು ನಿಜವಾಗ್ಲೂ ದುಡ್ಡು ಕಡಿಮೆ ಇದ್ರೆ ಔಷಧಿದು ಏನು ಕೆಲಸ ಮಾಡುವಂತ ಒಂದು ಅಂಶ ಅದು ಕೂಡ ಕಡಿಮೆ ಇರುತ್ತಾ? ಹೇಗೆ ನಾವು ಯೋಚನೆ ಮಾಡ್ಬೋದು ಜೆನೆರಿಕ್ ಮೆಡಿಸಿನ್ ಬಗ್ಗೆ? ಇದು ಒಂದು ದೊಡ್ಡ ಸುಳ್ಳು. ಈಗ ನೀವು ಪೇಟೆಯಲ್ಲಿ ಹೋದಾಗ ಇದು ನೀವು ಹೇಳೋದು ಬೇರೆ ವಸ್ತುಗೆ ಲಾಗು ಆಗ್ತದೆ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಶರ್ಟ್ ಬೇಕಾಗಿದೆ, ನಾನು ಪೇಟೆಗೆ ಹೋದ್ರೆ ನನಗೆ 2,000 ರೂಪಾಯಿ ಶರ್ಟ್ ಸಿಗ್ತದೆ, 5,000 ರೂಪಾಯಿ ಶರ್ಟ್ ಸಿಗ್ತದೆ, 500 ರೂಪಾಯಿ ಶರ್ಟ್ ಸಿಗ್ತದೆ.
ಆದ್ರೆ ನಾನೇನ್ ಮಾಡ್ತೀನಿ, ಶರ್ಟಿನ ಅಂಗಡಿಗೆ ಹೋಗಿ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ನನಗೆ ಗೊತ್ತಿರ್ತದೆ. ನೋಡಪ್ಪ, 500 ರೂಪಾಯಿದೆ ಶರ್ಟ್ ತೋರಿಸು ಅಂತ ಇಲ್ಲಿ ಗ್ರಾಹಕ ನಿರ್ಧಾರ ನಾನು ನಿರ್ಧಾರ ಮಾಡ್ತೇನೆ. ನನಗೆ ಕಡಿಮೆ ಬೆಲೆದೆ ಇಷ್ಟು ಪ್ರೈಸ್ ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಆದ್ರೆ ಮೆಡಿಸಿನ್ ನಲ್ಲಿ ಹಾಗೆ ಇಲ್ಲ. ಮೆಡಿಸಿನ್ ನಲ್ಲಿ ಯಾರೋ ನಿಮ್ಗೆ ಬರ್ಕೊಡ್ತಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಅದನ್ನ ಏನ್ ಹೇಳ್ತಾರೆ ಅದನ್ನ ನೀವು ಖರೀದಿ ಮಾಡ್ಬೇಕಾಗ್ತದೆ. ಇದು ನಮ್ಮ ಪೇಟೆಯಲ್ಲಿರುವಂತಹ ಬೇರೆ ಯಾವ ವಸ್ತುಗೂ ಇದು ಲಾಗು ಆಗೋದಿಲ್ಲ. ಬಹುಶಃ ನಮ್ಮ ಪೇಟೆ ಏಕೈಕ ವಸ್ತು ಅಂದ್ರೆ ಇದೇ ಔಷಧಿಗಳಷ್ಟೇ. ಗ್ರಾಹಕನಿಗೆ ಅದ್ರ ಬಗ್ಗೆ ಏನೋ ಗೊತ್ತಿರೋದಿಲ್ಲ. ಇವಾಗ ನೀವು ಕಾರ್ ತಗೊಳ್ಳುವಾಗ ಅಥವಾ ವಾಷಿಂಗ್ ಮಷಿನ್ ತಗೊಳ್ಳುವಾಗ ನೀವು ನಿಮ್ ಬಜೆಟ್ ಫಿಕ್ಸ್ ಮಾಡಿರ್ತೀರಿ. ಬಜೆಟ್ ಫಿಕ್ಸ್ ಮಾಡಿ ನೀವು ಡಿಸೈಡ್ ಮಾಡ್ತೀರಿ, ಈ ಕಂಪನಿದು ಚೆನ್ನಾಗಿದೆ, ಈ ಕಂಪನಿದು ಕಡಿಮೆ ರೇಟ್ ಇದೆ, ಅದಕ್ಕೆ ನನಗಿದು ಬೇಕು ಅಂತ ಹೇಳಿ. ಅಥವಾ ನನ್ನ ಹತ್ರ ಇಷ್ಟು ಹಣ ಇದೆ ತಗೋತೀವಿ. ಆದ್ರೆ ಔಷಧಿಗಳಲ್ಲಿ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ. ಕಡ್ಡಾಯವಾಗಿ ನೀವು ಬೇರೆ ಅವರು ಹೇಳಿದ ಹಾಗೇನೆ ಔಷಧಿಗಳನ್ನ ಖರೀದಿ ಮಾಡಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಔಷಧಿಗಳ ಬಗ್ಗೆ, ಸಾಮಾನ್ಯ ಜನರಿಗೆ ಔಷಧಿಗಳ ಬಗ್ಗೆ ಜ್ಞಾನ ಇರೋದಿಲ್ಲ. ಸೊ ಇದು ಒಂದು ಸಮಸ್ಯೆ ಇದೆ ನಮ್ಮ ಔಷಧಿಗಳಲ್ಲಿ. ಸೊ ನೀವು ಇದನ್ನ ಹೇಳ್ತಾ ಇರೋದು, ಜಾಸ್ತಿ ದುಡ್ಡಿಗೂ ಕಡಿಮೆ ದುಡ್ಡಿಗೂ ಏನು ವ್ಯತ್ಯಾಸನೇ ಇಲ್ಲ, ಅಂಶ ಅದೇ ಇರುತ್ತೆ. ಕೆಲಸ ಮಾಡುವಂತ ಏನು ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ, ಅದು ಕೂಡ ಪರಿಣಾಮ ಏನು ಬೀರ್ಬೇಕಿದೆ ಅದು ಕೂಡ ಅಷ್ಟೇ ಮಟ್ಟಿಗೆ ಪ್ರಮಾಣದಲ್ಲಿ ಇರುತ್ತೆ ಅಂತ. ಸೊ ವ್ಯತ್ಯಾಸ ಇರೋದು ಈ ಜಾಹೀರಾತು, ಆಗ್ಲೇ ಹೇಳ್ದಂಗೆ ಜಾಹೀರಾತಿಗೆ ಹಣ ಖರ್ಚು ಮಾಡ್ತಾ ಇಲ್ಲ ಜನರಿಕ್ ಮೆಡಿಸಿನ್ಸ್, ಮತ್ತೆ ಆವಿಷ್ಕರಣೆ ಕೂಡ ಅವರು ಮಾಡಿಲ್ದೇ ಇರೋ ಕಾರಣದಿಂದ ಅವ್ರಿಗೆ ಅಷ್ಟು ಕಾಸ್ಟ್ ಬರ್ತಾ ಇಲ್ಲ, ಕಡಿಮೆ ದರದಲ್ಲೇ ಅವರು ಉತ್ಪಾದನೆ ಮಾಡಕ್ಕಾಗ್ತಾ ಇದೆ ಅಂತ. ಎಕ್ಸಾಕ್ಟ್ಲಿ. ಈಗ ನೀವು ಕರೆಕ್ಟಾಗಿ ಹೇಳಿದ್ರಿ. ಬಹುಶಃ ಮಾರುಕಟ್ಟೆಯಲ್ಲಿ ಇದು ಏಕೈಕ ಒಂದು ವಸ್ತು ಯಾವುದನ್ನ ಗ್ರಾಹಕ ನಿರ್ಧಾರ ಮಾಡೋದಿಲ್ಲ, ಬೇರೆ ಯಾರೋ ನಿರ್ಧಾರ ಮಾಡಿರ್ತಾರೆ. ಗೊತ್ತಾಯ್ತಲ್ಲ? ಅದು ಒಂದು ಕಾರಣ ಬೆಲೆ ಹೆಚ್ಚಾಗ್ಲಿಕ್ಕೆ. ಯಾಕಂದ್ರೆ ಯಾರು ಅದನ್ನ ನಿಮ್ಗೆ ಔಷಧಿಯನ್ನ ತಗೊಳ್ಳಿಕ್ಕೆ ಹೇಳ್ತಾರೆ, ಅವರು ಯಾವ್ದೋ ಕಂಪನಿ ಖರೀದಿ ಮಾಡ್ಬಿಟ್ಟಿದೆ ಅವ್ರನ್ನ. ಹೀಗಾಗಿ ಅವ್ರಿಗೆ ಔಷಧ ಯಾವ್ದಿದೆ ಹೆಚ್ಚು ಬೆಲೆದನ್ನೇ ಬರ್ಕೊಡೋದು ಒಂದು ರೂಢಿ ಆಗ್ಬಿಟ್ಟಿದೆ. ಮತ್ತೆ ಇದು ಜನರ ತಲೆಯಲ್ಲೂ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಜಾಸ್ತಿ ಬೆಲೆದು ಒಳ್ಳೆ ಕೆಲಸ ಮಾಡ್ತೀವಿ. ಇದು ಪೂರ್ತಿ ತಪ್ಪು, ಸುಳ್ಳು. ಈ ಔಷಧ ಗುಣಮಟ್ಟ ಇದೆಯೋ ಇಲ್ಲೋ, ಅದು ಕಡಿಮೆ ಬೆಲೆ ಇರಲಿ ಜಾಸ್ತಿ ಬೆಲೆ ಇರಲಿ, ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿರುವಂತ ಔಷಧಗಳ ನಿಯಂತ್ರಣ ಅಧಿಕಾರಿಗಳಿಂದ ಅವರು ನೇರವಾಗಿ ಇದಕ್ಕೆ ಜವಾಬ್ದಾರರು. ಈಗ ಕಡಿಮೆ ಬೆಲೆ ಔಷಧಿ ಗುಣಮಟ್ಟ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅದಕ್ಕೆ ಔಷಧ ನಿಯಂತ್ರಣಾಧಿಕಾರಿನೇ ಜವಾಬ್ದಾರರು. ಅವ್ರು ಏನಿದೆ ಔಷಧ ನಿಯಂತ್ರಣಾಧಿಕಾರಿಗಳು ಪ್ರತಿಯೊಂದು ಔಷಧ ಕಂಪನಿ ಏನು ಉತ್ಪಾದನೆ ಮಾಡ್ತಾರಲ್ಲ, ಕಂಪನಿಗೆ ಹೋಗಿ ಭೇಟಿ ಆಗ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅವ್ರು ಎಲ್ಲಾ ರೆಕಾರ್ಡ್ಸ್ ಮೇಂಟೈನ್ ಮಾಡಿದಾರೆಲ್ಲ ನೋಡ್ಬೇಕು, ಆಮೇಲೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರೋ ನೋಡ್ಬೇಕು. ಬಹಳಷ್ಟು ಅವರು ನೋಡ್ಲಿಕ್ಕೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದನ್ನೆಲ್ಲ ಫಾಲೋ ಮಾಡ್ಬೇಕು ಅವ್ರು. ಅದು ಮಾಡಿದ್ರೆ ಸರಿಯಾಗಿ, ಆಮೇಲೆ ಈಗ ಒಂದು ಔಷಧ ಕಂಪನಿಗೆ ಯಾವುದೋ ಒಂದು ಕೆಮಿಕಲ್ ಬಂದ ತಕ್ಷಣ ಅದು ಎಲ್ಲಿಂದ ಬಂದಿದೆ, ಯಾವಾಗ ಬಂದಿದೆ, ಅದನ್ನ ಯಾವ ರೀತಿಯಾಗಿ ಅಲ್ಲಿ ಕಂಪನಿಯಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ವ್ಯವಸ್ಥೆ, ಇವನ್ನ ಎಲ್ಲದನ್ನು ಆ ಒಂದು ಲೆಡ್ಜರ್ ಅಥವಾ ಒಂದು ಪೇಪರ್ ಅಲ್ಲಿ ಅವ್ರು ಎಂಟ್ರಿ ಮಾಡಿ ಇಟ್ಟಿರ್ಬೇಕು. ಅದನ್ನ ಬಂದು ಇವ್ರು ಔಷಧ ನಿಯಂತ್ರಣಾಧಿಕಾರಿಗಳಿಂದ ಏನ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರು ಬಂದು ನೋಡಿ ಅದನ್ನ ಸರ್ಟಿಫೈ ಮಾಡ್ಕೊಡ್ಬೇಕು. ಇದು ನಡೆದಲ್ಲಿ ಔಷಧಗಳು ಗುಣಮಟ್ಟ ಚೆನ್ನಾಗೇ ಇರ್ತದೆ. ಇದು ಸರಿಯಾಗಿ ಆಗದೆ ಹೋದ್ರೆ ಔಷಧ ಗುಣಮಟ್ಟಗಳು ಪ್ರಶ್ನಾತೀತ ಆಗ್ಬೋದು. ಗುಣಮಟ್ಟ ಕಾಪಾಡೋದಕ್ಕೆ ಏನ್ ಔಷಧಿ ನಿಯಂತ್ರಣ ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಎಪಿಸೋಡ್ ನಲ್ಲಿ ದೀರ್ಘವಾಗಿ ಮಾತಾಡಿದ್ದೀರಾ. ಅದನ್ನ ನಾನು ಇಲ್ಲಿ ಬಾಕ್ಸ್ ನಲ್ಲಿ ಹಾಕ್ತೀನಿ. ಬಟ್ ಇವು ಸ್ವಲ್ಪ ಹಿಂದೆ ಹೋಗೋದಾದ್ರೆ, ಈಗ ಜನ್ ಔಷಧಿ ಕೇಂದ್ರಗಳಂತ ಇದಾವೆ. ಅಲ್ಲಿ ಇರುವಂತದ್ದು ಜನರಿಕ್ ಮೆಡಿಸಿನ್ ಅಂತ ಸಾಮಾನ್ಯವಾಗಿ ಜನರಿಗೆಲ್ಲರಿಗೂ ಗೊತ್ತಿದೆ. ಅದೇ ಜನರಿಕ್ ಮೆಡಿಸಿನ್ ಈಗ ನಾವು ಒಂದು ಖಾಸಗಿ ಫಾರ್ಮಸಿಗೆ ಹೋಗಿ ತಗೊಂಡ್ರೆ ಅದು ಜನರಿಕ್ ಮೆಡಿಸಿನ್, ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಗುಣಮಟ್ಟದಲ್ಲಾಗ್ಲಿ ಬೆಲೆನಲ್ಲಾಗ್ಲಿ ಹೇಗೆ ಅಂತ? ಅಲ್ಲ, ಇದು ನಮ್ಮ ಕೇಂದ್ರ ಸರ್ಕಾರ ಸ್ಥಾಪಿಸಿರುವಂತ ಒಂದು ಕಾರ್ಯಕ್ರಮ. ಇದು ನಮ್ಮ ಪ್ರಧಾನ ಮಂತ್ರಿ ಅವರ ನೆಚ್ಚಿನ ಕಾರ್ಯಕ್ರಮ. ಜನರಿಕ್ ಮೆಡಿಸಿನ್ ಲಭ್ಯ ಆಗ್ಬೇಕು ಜನರಿಗೆ,
ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಲಭ್ಯ ಆಗಬೇಕು ಅಂತ ಹೇಳ್ತಾ ಇರೋದು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅದು ಯಾಕೆ ಹೇಳ್ತಾ ಇದ್ದಾರೆ, ಅದರಿಂದ ಏನು ಕಾರಣಗಳಿದಾವೆ, ಬಹಳ ವೈಜ್ಞಾನಿಕವಾದಂಥ ಕಾರಣಗಳದರ ಹಿಂದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾವು ಮೆಡಿಕಲ್ ಭಾಷೆಯಲ್ಲಿ ಹೇಳ್ತೀವಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್. ಅಂದ್ರೆ ಒಬ್ಬ ವ್ಯಕ್ತಿ ಅವನಿಗೆ ಕಾಯಿಲೆ ಬಿದ್ದಾಗ ಅವನು ಎಷ್ಟು ದುಡ್ಡು ಖರ್ಚು ಮಾಡ್ತಾನಲ್ಲ, ಅದಕ್ಕೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಅಂತ ನಾವು ಹೇಳ್ತೀವಿ. ಈ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಗಳಲ್ಲಿ ಈ ತರ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಏನಿರ್ತದೆ, ಇನ್ಶೂರೆನ್ಸ್ ಕೊಡ್ತದೆ. ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಜನರಿಗೆ ಔಷಧಿಗಳು ಇನ್ಶೂರೆನ್ಸ್ ದಲ್ಲಿ ಲಭ್ಯ ಆಗ್ತದೆ. ಸೊ ಹೀಗಿರುವಾಗ ಸರ್ಕಾರ ಏನ್ ಮಾಡಿದೆಪ್ಪ ಅಂತ ಹೇಳಿದ್ರೆ, ಇದೇನಿದು ಜನ ಔಷಧಿ ಕೇಂದ್ರಗಳನ್ನ ತೆಗೆದು ಅಲ್ಲಿ ಔಷಧಿಗಳು ಜನರಿಕ್ ಹೆಸರಿನಲ್ಲೇ ಲಭ್ಯ ಆಗಬೇಕು, ಮೂಲ ಹೆಸರಿನಲ್ಲೇ ಲಭ್ಯ ಆಗಬೇಕು ಅಂತ ಹೇಳಿ ಸರ್ಕಾರ ಅದನ್ನೊಂದು ಯೋಜನೆ ಹಾಕಿದೆ. ಮತ್ತೆ ಇದರಲ್ಲಿ ನಾನು ಹೇಳಿದಾಗೆ ಔಷಧಿಗಳು ನೇರವಾಗಿ, ಆಲ್ಮೋಸ್ಟ್ ನೇರವಾಗಿ ಒಬ್ಬರೇನೋ ಮಿಡಲ್ ಮ್ಯಾನ್ ಇರ್ತಾರೆ, ಮಧ್ಯವರ್ತಿಗಳಿರ್ತಾರೆ, ಅವ್ರನ್ನ ದಾಟ್ಬಿಟ್ಟು ಔಷಧ ಅಂಗಡಿಗಳಿಗೆ ಬರ್ತದೆ. ಹೀಗಾಗಿ ಅಲ್ಲಿ ಔಷಧಿಗಳ ಬೆಲೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಜನ ಔಷಧಿ ಕೇಂದ್ರಕ್ಕೆ ಬರೋ ಔಷಧಿಗಳು ಕೂಡ ಜನ ಔಷಧಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಪ್ರತಿಯೊಂದು ಬ್ಯಾಚ್ ಅನ್ನು ನಾವು ಟೆಸ್ಟ್ ಮಾಡ್ತೀವಿ. ಅವರು ವೆಬ್ಸೈಟ್ ಅಲ್ಲಿ ಹೇಳ್ತಾರೆ, ನಾವು ಪ್ರತಿಯೊಂದು ಬ್ಯಾಚ್ ಔಷಧಿಯನ್ನು ಟೆಸ್ಟ್ ಮಾಡ್ತೀವಿ, ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಆದ್ರೆ ಒಂದು ಮಾತು ನಾವು ಜ್ಞಾಪಕ ಇಟ್ಕೋಬೇಕು, ಏನಪ್ಪಾ ಅಂತಂದ್ರೆ, ಈ ಜನರಿಕ್ ಮೆಡಿಸಿನ್ ಆಗ್ಲಿ, ಜನ ಔಷಧಿಗಳಾಗ್ಲಿ, ಇದು ಏನಿದೆ ಜನರ ಕೈಗೆಟ್ಕೋ ಬೆಲೆಯಲ್ಲಿ ಜನರಿಗೆ ಲಭ್ಯ ಆಗೋ ಹಾಗೆ ಮಾಡಿರುವಂತ ಒಂದು ವ್ಯವಸ್ಥೆ ಇದು. ಇದರಲ್ಲಿ ನಾನು ಒಂದು ಹೇಳಿದ ಹಾಗೆ ಅದಕ್ಕೆ ಬ್ರ್ಯಾಂಡ್ ನೇಮ್ ಇರೋದಿಲ್ಲ, ಅಂದ್ರೆ ಔಷಧ ಮೂಲ ಹೆಸರಿನಲ್ಲೇ ಮಾರಾಟ ಆಗ್ತದೆ. ಆಮೇಲೆ ಮಧ್ಯವರ್ತಿಗಳು ಇರೋದಿಲ್ಲ, ಮತ್ತೆ ಜಾಹೀರಾತು ಇರೋದಿಲ್ಲ. ಅದಕ್ಕೆ ಇದ್ರದ್ದು ಬೆಲೆ ಏನಿದೆ ಕಡಿಮೆಯಾಗಿ ಇರ್ತದೆ. ಇನ್ನೊಂದು ವಿಷಯ ಹೇಳ್ಬೇಕು, ಏನಪ್ಪಾ ಅಂತಂದ್ರೆ, ಇಡೀ ಜಗತ್ತಿನಲ್ಲೇ ನಮ್ಮ ದೇಶದಲ್ಲಿರುವಂತಹ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಏನಿದೆ ತುಂಬಾ ಜಾಸ್ತಿ ಇದೆ. ಇಟ್ ಈಸ್ ದ ಹೈಯೆಸ್ಟ್. ಮತ್ತೆ ಇದರಲ್ಲಿ ಎಕ್ಸ್ಪೆನ್ಸಸ್ ನಲ್ಲಿ 60-70% ಔಷಧಿಗಳ ಮೇಲೆ ಖರ್ಚು ಮಾಡ್ತಾರೆ. ಸೊ ಹೀಗಾಗಿ ಔಷಧಿಗಳ ಯಾವಾಗಿದ್ರೂ ಜನರ ಕೈಗೆಟಕದಲ್ಲಿ ಲಭ್ಯ ಆಗೋದೇನಿದೆ ಒಂದು ಬಹಳ ಮಹತ್ವವಾದಂತ ಒಂದು ಅಂಶ. ಸಮುದಾಯ ಆರೋಗ್ಯದಲ್ಲಿ ಇದು ಬಹಳ ಮಹತ್ವವಾದಂತ ಅಂಶ. ಇವಾಗ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಈ ತರ ಒಂದು ವ್ಯವಸ್ಥೆ ಮಾಡಿದೆ ಸರ್ಕಾರ. ಅಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧಿ ಸಿಗೋ ಹಾಗೆ ಒಂದು ಮಾಡಿದೆ ವ್ಯವಸ್ಥೆ. ಕೇರಳದಲ್ಲಿ ಮಾಡಿದೆ, ರಾಜಸ್ಥಾನದಲ್ಲಿ ಮಾಡಿದೆ. ಸೊ ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಆಗ್ಬೇಕು ಅಂತ ನಮ್ಗೆ ಅನಿಸ್ತು. ಹಾಗಾದ್ರೆ ಈಗ ಖಾಸಗಿ ಫಾರ್ಮಸಿನಲ್ಲಿ ಸಿಗುವಂತ ಜೆನೆರಿಕ್ ಮೆಡಿಸಿನ್ಸ್, ಅದರಲ್ಲಿ ಬ್ರ್ಯಾಂಡ್ ನೇಮ್ ಇರಬಹುದು, ಬಟ್ ಅದಕ್ಕೂ ಮತ್ತೆ ಜನ ಔಷಧಿನಲ್ಲಿ ಇರುವಂತ ಏನು ಜೆನೆರಿಕ್ ಮೆಡಿಸಿನ್ ಇದೆ, ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಇವಾಗ ಗವರ್ಮೆಂಟ್ದು ಇನಿಷಿಯೇಟಿವ್ ಆಗಿರೋದ್ರಿಂದ ಆ ದರ ಇನ್ನೂ ಕಡಿಮೆ ಇದೆ ಜನ ಔಷಧಿಯಲ್ಲಿರುವಂತ ಜೆನೆರಿಕ್ ಮೆಡಿಸಿನ್. ಕರೆಕ್ಟ್, ಯು ಆರ್ ಕರೆಕ್ಟ್. ಅದಕ್ಕೆ ನಾವೇನ್ ಹೇಳ್ತೀವಿ, ದೀಸ್ ಆರ್ ಕಾಲ್ಡ್ ಜೆನೆರಿಕ್ ಮೆಡಿಸಿನ್ಸ್. ಇನ್ನೊಂದೇನ್ ಹೇಳ್ತೀವಿ, ಬ್ರ್ಯಾಂಡೆಡ್ ಜೆನೆರಿಕ್ಸ್. ಯಾವ ಕಂಪನಿ ಅದು ಜೆನೆರಿಕ್ ಕಂಪನಿನೇ ಇರ್ತದೆ, ಅದು ಒಂದು ಬ್ರ್ಯಾಂಡೆಡ್ ಔಷಧಿಯನ್ನು ಮಾರಾಟ ಮಾಡ್ತದೆ, ಅದಕ್ಕೆ ಬ್ರ್ಯಾಂಡೆಡ್ ಜೆನೆರಿಕ್ ಅಂತ ನಾವು ಹೇಳ್ತೀವಿ. ಇದೆಲ್ಲ ಏನು ಶಬ್ದಗಳ ಆಟ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಜೆನೆರಿಕ್ ಮೆಡಿಸಿನ್ಗೂ ಬ್ರ್ಯಾಂಡ್ ಮೆಡಿಸಿನ್ಗೂ ಅದು ಕೆಲಸ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ. ಅಕಸ್ಮಾತ್ ಅದರಲ್ಲಿ ಏನೋ ಒಂದು ಕೆಲಸ ಮಾಡೋ ಪ್ರಮಾಣ ಕಡಿಮೆ ಇದೆ ಅಥವಾ ಕಳಪೆ ಇದೆ ಅಂದ್ರೆ ಅದು ಜೆನೆರಿಕ್ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟ್ ಸಮಸ್ಯೆ ಅಲ್ಲ, ಆದ್ರೆ ನಿಯಂತ್ರಣದ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಆ ನಿಯಂತ್ರಣ ಸಮಸ್ಯೆ ಬರೀ ಜೆನೆರಿಕ್ ಮೆಡಿಸಿನ್ ಮಾತ್ರ ಆಗ್ತಾ ಇದೆಯಾ, ಅಥವಾ ಬ್ರ್ಯಾಂಡ್ ಮೆಡಿಸಿನ್ ನಲ್ಲೂ ಕೂಡ ಕಳಪೆ ಔಷಧಿಗಳು ಸಿಗ್ತಾವ, ಅಥವಾ ಜೆನೆರಿಕ್ ಮೆಡಿಸಿನ್ಸ್ ಅಲ್ಲಿ ಜಾಸ್ತಿ ಇದೆಯಾ? ಇದು ಒಂದಂದ್ರೆ ನಮ್ಮ ಜನರ ತಲೆಯಲ್ಲಿ ಭಯ, ಅದನ್ನ ಹೋಗಿಸ್ಲಾಡಿಸ್ಬೇಕು. ಓಕೆ, ಅದು ಪೂರ್ತಿ ಸುಳ್ಳು. ಯಾವ ಮೆಡಿಸಿನ್ ಇದ್ರೂ ಅಷ್ಟೇ ಕೆಲಸ ಮಾಡ್ತದೆ, ಜೆನೆರಿಕ್ ಇರ್ಲಿ ಬ್ರ್ಯಾಂಡ್ ಇರ್ಲಿ. ಇದು ಇನ್ನೊಂದೇನ್ ಹೇಳ್ಬೇಕಂದ್ರೆ, ಇನ್ನೊಂದು ದುರ್ದೈವ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಏನೊಂದು ಹೊಸ ಒಂದು ಅಲೆ ಸ್ಟಾರ್ಟ್ ಆಗಿದೆ. ಏನಪ್ಪಾ ಅಂತಂದ್ರೆ, ಯಾವ ವೈದ್ಯರ ಕಡೆ ಹೋಗ್ತೀರಿ, ಆ ವೈದ್ಯರೇ ಒಂದು ಫಾರ್ಮಸಿ ಇಟ್ಬಿಟ್ಟಿರ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನೀನು ಔಷಧಿ ತಗೋಬೇಕಂದ್ರೆ ಇಲ್ಲಿಂದಾನೇ ತಗೋಬೇಕು, ನನ್ನ ಫಾರ್ಮಸಿಯಿಂದಾನೇ ತಗೋಬೇಕು, ಬೇರೆ ಕಡೆ ತಗೊಂಡ್ರೆ ಅದು ನನಗೆ ಗೊತ್ತಿಲ್ಲ
ಸೊ ಇದು ಕೂಡ ಒಂದ್ ರೀತಿ ದೊಡ್ಡ ದುರ್ದೈವ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಔಷಧ ನಿಯಂತ್ರಣಾಧಿಕಾರಿ ಇದಕ್ಕೆ ಸ್ಪಂದಿಸ್ಬೇಕು. ಈಗ ಗವರ್ಮೆಂಟ್ ಕಡೆಯಿಂದ ಈ ತರ ಜೇಬಿನಿಂದ ಖರ್ಚು ಕಡಿಮೆ ಮಾಡೋದಕ್ಕೆ ಅಂತಾನೆ ಜನರಿಕ್ ಮೆಡಿಸಿನ್ ನ ಪ್ರಮೋಟ್ ಮಾಡೋದಕ್ಕೆ ಜನೌಷಧಿ ಕೇಂದ್ರಗಳಂತ ಇದೆ. ಅದ್ರ ಬಗ್ಗೆ ಇನ್ನೊಂಚೂರು ಹೇಳ್ತೀರಾ? ಮತ್ತೆ ಇನ್ನೇನಾದ್ರೂ ಸರ್ಕಾರ ಕಡೆಯಿಂದ ಏನಾದ್ರೂ ಈ ತರ ಯೋಜನೆಗಳಿದೆಯಾ ಜನರಿಕ್ ಮೆಡಿಸಿನ್ಸ್ ಇಟ್ಕೊಂಡು? ಒಂದು ಮುಖ್ಯ ವಿಷಯ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ 1974-75ರಲ್ಲಿ ಹಾತಿ ಕಮಿಟಿ ಅಂತ ಒಂದು ವರದಿ ಬಂತು. ಅದ್ರದ್ದು ಮೂಲತಃ ಜೈಸುಖಲಾಲ್ ಹಾತಿ ಅಂತ ಹೇಳಿ ಸಂಸದರು ಈ ವರದಿಯನ್ನ ಮಾಡಿದ್ರು. ಇದರಲ್ಲಿ ಈ ವರದಿಯಲ್ಲಿ ಪೂರ್ತಿಯಾಗಿ ಹೇಳ್ತಾರೆ, ವೈಜ್ಞಾನಿಕವಾಗಿ ಹೇಳ್ತಾರೆ, ನಾವು ಪೂರ್ತಿಯಾಗಿ ಜನರಿಕ್ ಮೆಡಿಸಿನ್ ಅನ್ನೇ ಮಾಡಬೇಕು, ಜನರಿಕ್ ಮೆಡಿಸಿನ್ ಅನ್ನೇ ಸಪ್ಲೈ ಮಾಡಬೇಕು, ಜನರಿಕ್ ಹೆಸರಿನಲ್ಲೇ ಔಷಧಿಗಳು ಉತ್ಪಾದನೆ ಆಗಬೇಕು. ಯಾಕೆ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಆ ವರದಿಯಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಆದ್ರೆ ದುರ್ದೈವ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಏನು ಗಮನ ಕೊಡ್ಲೇ ಇಲ್ಲ ನಮ್ಮ ಸರ್ಕಾರ, ಮತ್ತೆ ಇದು ಹಾಗೆ ಬಿಟ್ಟು ಹೋಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಬಹಳ ಮಹತ್ವ ವಿಷಯ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಏನು ಔಷಧ ಕಂಪನಿಗಳಿದಾವೆ, ಯಾವುದನ್ನ ನಾವು ಇದೀಗ ನಾ ಹೇಳ್ತಿದ್ರಲ್ಲ ಜನರಿಕ್ ಕಂಪನಿಗಳು, ಅವು ವಿದೇಶಕ್ಕೆ ಕೂಡ ನಾವು ರಫ್ತು ಮಾಡ್ತಾ ಇದೀವಿ ಇವತ್ತು. ಅಂದ್ರೆ ಅಮೆರಿಕಕ್ಕೆ, ಯುರೋಪ್ಗೆ ಮತ್ತೆ ಹಲವಾರು ದೇಶಗಳಿಗೆ ಔಷಧಿಗಳನ್ನ ಸಪ್ಲೈ ಮಾಡುವಂತ ದೇಶ ಅಂದ್ರೆ ಭಾರತ ದೇಶ. ಅದಕ್ಕೆ ಫಾರ್ಮಸಿ ಆಫ್ ದ ಡೆವಲಪಿಂಗ್ ವರ್ಲ್ಡ್ ಅಂತ ಹೇಳ್ತಾರೆ. ಆದ್ರೆ ಔಷಧಿಗಳು ನಾವು ವಿದೇಶಕ್ಕೆಲ್ಲ ಕಳಿಸ್ಕೊಡ್ತಾ ಇದೀವಿ, ಆದ್ರೆ ನಮ್ಮ ದೇಶದಲ್ಲೇ ಇರುವಂತ ಔಷಧ ಗುಣಮಟ್ಟವನ್ನ ಸರಿಯಾಗಿ ನಾವು ನೋಡ್ತಾ ಇಲ್ಲ. ಅದನ್ನ ನಾವು ಸರಿಯಾಗಿ ನೋಡೋ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಇವಾಗ ಒಂದ್ ಅಂಶ ಹೇಳ್ತೀನಿ, ನಮ್ಮ ದೇಶದಿಂದ ಅಮೆರಿಕ ಕೂಡ ಔಷಧಿ ನಾವು ರಫ್ತು ಮಾಡ್ತಾ ಇದ್ವಿ. ಅದಕ್ಕೆ ಆ ಔಷಧ ಗುಣಮಟ್ಟ ಸರಿಯಾಗಿದೆಯಲ್ಲೋ ಅಂತ ನೋಡ್ಲಿಕ್ಕೆ ಅಮೆರಿಕಾದಲ್ಲಿರುವಂತ ಔಷಧ ನಿಯಂತ್ರಣಾಧಿಕಾರಿಗಳ ಕಚೇರಿ ಒಂದು ಬಾಂಬೆಯಲ್ಲಿದೆ. ಅದಕ್ಕೆ USFDA ಅಂತ ಹೇಳ್ತೇವೆ ನಾವು. ಆ USFDA ಏನಿದೆ ಅದು ಅಮೆರಿಕ ಬಿಟ್ರೆ ನಮ್ಮ ದೇಶದಲ್ಲಿರುವಂತ ಎರಡನೇ ಅತಿ ದೊಡ್ಡ ಕಚೇರಿ ಆಗಿದೆ FDA. ಔಷಧ ನಿಯಂತ್ರಣ, ಅಮೆರಿಕದ ಔಷಧ ನಿಯಂತ್ರಣಾಧಿಕಾರಿಗಳು. ಸೊ ಇದು ಏನ್ ತೋರಿಸ್ತಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಯನ್ನ ಉತ್ಪಾದನೆ ಮಾಡಲಿಕ್ಕೆ, ಸರಬರಾಜು ಮಾಡಲಿಕ್ಕೆ ಸಾಕಷ್ಟು ತಂತ್ರಜ್ಞಾನ ಇದೆ, ಅವಕಾಶ ಇದೆ. ಇದಕ್ಕೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ. ಇತ್ತಪ್ಪ ಅಂತ ಹೇಳಿದ್ರೆ ಈ ಔಷಧಿಗಳನ್ನ ಗುಣಮಟ್ಟ ಔಷಧಿಗಳನ್ನ ನಮ್ಗೆ ಸಪ್ಲೈ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮತ್ತೆ ಇವಾಗ ನೋಡ್ರಿ, ತಮಿಳ್ನಾಡಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಉಚಿತ ಇದೆ, ಕೇರಳದಲ್ಲಿ ಉಚಿತ ಇದೆ. ಹೇಗ್ ಮಾಡಿದ್ದಾರೆ ಅವರು? ಅದಕ್ಕೆ ಮೂಲ ಅಂಶ ಏನಪ್ಪಾ ಅಂತಂದ್ರೆ ಅಲ್ಲಿ ಜನರಿಕ್ ಮೆಡಿಸಿನ್ ಅನ್ನೇ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಹೀಗಿರೋದ್ರಿಂದ ಜನರಿಕ್ ಮೆಡಿಸಿನ್ಸ್ ಇದು ರಿಲಯಬಲ್, ಮತ್ತೆ ಪ್ರತಿಯೊಬ್ಬರು ಇದನ್ನ ನಾವು ಶಿಫ್ಟ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಜನರಿಗೆ ಈಗ ಜನೌಷಧಿಯಲ್ಲಿ ನಾವು ತಗೋಬೋದಾ ಮೆಡಿಸಿನ್ಸು, ಅಥವಾ ಈ ಬ್ರ್ಯಾಂಡ್ ಬೆಟರ್ ಆ ಬ್ರ್ಯಾಂಡ್ ಬೆಟರ್ ಅಂತ ಒಂದು ಏನ್ ಡೌಟ್ ಬರುತ್ತೆ, ಅವಾಗ ಜನರಿಗೆ ನೀವು ಏನು ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಹೇಗೆ ಯೋಚನೆ ಮಾಡ್ಬೋದು ಜನರು? ಒಂದು ನಾನೇನ್ ಹೇಳಿ ಬಯಸ್ತೀನಪ್ಪ ಅಂತಂದ್ರೆ, ಆ ಔಷಧಿ ನಿಮ್ ಕೈಯಲ್ಲಿ ಸಿಕ್ಕ ತಕ್ಷಣ ಅದರಲ್ಲಿ ಕೆಳಗಡೆ ಚಿಕ್ಕ ಅಕ್ಷರದಲ್ಲಿ ಬರ್ದಿರ್ತಾರೆ, ಅದೇ ಜನರಿಕ್ ನೇಮ್. ಅದನ್ನ ಏನಂತ ನೀವು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದು ಗೊತ್ತಾಯ್ತಪ್ಪ ಅಂತಂದ್ರೆ ಆಮೇಲೆ ನೀವು ಯಾವುದೇ ಔಷಧಿ ಅಂಗಡಿಗೆ ಹೋದ್ರೆ ಅಲ್ಲಿ ಮೂಲ ಹೆಸರು ಹೇಳಿದ್ರೆ, ಅಂದ್ರೆ ಜನರಿಕ್ ನೇಮ್ ಹೇಳಿದ್ರೆ, ಅವರು ಫಾರ್ಮಸಿಸ್ಟ್ ನಿಮಗೆ ಖಂಡಿತ ಕೊಡ್ತಾರೆ. ಅಮೆರಿಕಾದಲ್ಲಿ ಒಂದು ಕಾನೂನಿದೆ, ಅಲ್ಲಿ ಇರುವಂತ ಫಾರ್ಮಸಿಸ್ಟ್ ಏನಿದ್ದಾನೆ ಅವನು ಬೇರೆ ಬ್ರ್ಯಾಂಡ್ ಔಷಧಿಯನ್ನ ಕೊಡಬಹುದು. ಆದ್ರೆ ದುರ್ದೈವ ನಮ್ಮ ದೇಶದಲ್ಲಿ ಆ ತರ ಒಂದು ವ್ಯವಸ್ಥೆ ಇಲ್ಲ ಇವಾಗ. ಹಾತಿ ಕಮಿಟಿನಲ್ಲಿ ಏನು ರೆಕಮೆಂಡೇಶನ್ಸ್, ಶಿಫಾರಸ್ ಇತ್ತು, ಅದನ್ನ ನಮ್ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಣುತ್ತೆ? ಅದು ಏನ್ ಬದಲಾವಣೆ ಆಗಬಹುದು? ದುರ್ದೈವ ಅಂದ್ರೆ ಬಹಳ ದೂರ ಬಂದ್ಬಿಟ್ಟಿದೀವಿ ನಾವು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನೋಡಿ, ಇವಾಗ ಒಂದು ಉದಾಹರಣೆ ಇದೆ, ಜನರಿಕ್ ಮೆಡಿಸಿನ್. ಅವರು ಜೈಸುಖಲಾಲ್ ಹಾತಿ ಕಮಿಟಿಯಲ್ಲಿ ಅವರು ರಿಪೋರ್ಟ್ ವರದಿ ಬರೆದಿದ್ದಾರೆ. ಯಾಕೆ ನಾವು ಕ್ರಮೇಣ ಇರುವಂತ ಎಲ್ಲಾ ಬ್ರ್ಯಾಂಡ್ಗಳನ್ನ, ಉತ್ಪಾದನೆಗಳನ್ನ ಸ್ಟಾಪ್ ಮಾಡಿ ನಾವು
ಜನರಿಕ್ ಮೆಡಿಸಿನ್ ಅನ್ನೇ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಅದರಲ್ಲಿ ಅವ್ರು ಹೇಳಿದ್ದಾರೆ. ಆದ್ರೆ ನಾವು ಬಿಟ್ಬಿಟ್ಟಿದೆ. ಆಮೇಲೆ ಎರಡನೇದು ಏನ್ ಹೇಳಿದ್ರಪ್ಪ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ಗೆ ಮಹತ್ವ ಕೊಡಬೇಕು ಅಂತ ಅವ್ರು ಇನ್ನೊಂದು ಅಂಶ ಹೇಳಿದ್ರು. ಆದ್ರೆ ಇವಾಗ ನಾವು ನೋಡಿದೀವಿ ನಮ್ಮ ದೇಶದಲ್ಲಿರುವಂತಹ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸರ್ಕಾರದಿರುವಂತಹ ಔಷಧಿ ಕಂಪನಿ ಬಹಳ ಕಷ್ಟದಲ್ಲಿದ್ದಾವೆ. ಆಮೇಲೆ ಆವಾಗಿನ ಟೈಮಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಪೇಟೆಂಟ್ ಆಕ್ಟ್ಗೆ ಔಷಧಿಗಳ ಮೇಲೆ ಕೇವಲ 7 ವರ್ಷ ಪೇಟೆಂಟ್ ಇತ್ತು. ಇವಾಗ ಏನಾಗಿದೆ 20 ವರ್ಷ ಆಗಿದೆ. ಸೊ ಬಹಳಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಇವಾಗ ಏನಾಗ್ಬಿಟ್ಟಿದೆ, ನಮ್ಮ ಜನರಿಕ್ ಕಂಪನಿಗಳು ಕೂಡ, ನಮ್ಮ ದೇಶದಲ್ಲಿರುವಂತಹ ಜನರಿಕ್ ಕಂಪನಿಗಳು ಕೂಡ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈಗ ಯಾವ ರೀತಿಯಾಗಿ ಮಾರ್ಕೆಟ್ ಒತ್ತಡ ಇದೆ ಅದಕ್ಕೆ ಅವರೆಲ್ಲ ಮಣದ್ ಬಿಟ್ಟಿದ್ದಾರೆ. ಒಂದು ಟೈಮ್ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಸಿಪ್ಲಾ ಅಂತ ಒಂದು ಇಂಡಿಯನ್ ಕಂಪನಿ, ಅವರು ನೋಡಿ ಇಡೀ ಬಹುರಾಷ್ಟ್ರ ಕಂಪನಿಗೆ ಸೊಡ್ಡ ಹೊಡೆದ್ ನಿಂತು ಸೌತ್ ಆಫ್ರಿಕಾದಲ್ಲಿ HIV ಬೇಕಾಗುವಂತ ಔಷಧಿಯನ್ನ ಕೊಟ್ರು, ಅತಿ ಕಡಿಮೆ ಬೆಲೆಯಲ್ಲಿ ಕೊಟ್ರು ಅವರು. ಸೊ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ಏನಪ್ಪಾ ಅಂತಂದ್ರೆ ಒಂದು ಈ ಬಹುರಾಷ್ಟ್ರೀಯ ಕಂಪನಿಗಳು ಯಾವ್ದು ಅಮೆರಿಕ ಮತ್ತು ಯುರೋಪ್ನಲ್ಲಿ ಇರುವಂತ ಬ್ರ್ಯಾಂಡ್ ಕಂಪನೀಸ್ ಅಂತ ನಾನೇನ್ ಹೇಳಿದೆ, ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲಾ ಕಂಪನಿಗಳ ಮೇಲೆ ತಮ್ಮ ಹಿಡಿತವನ್ನ ಇಟ್ಕೊಂಡಿರ್ತಾರೆ. ನೋಡಿ ನಮ್ಮ ದೇಶದಲ್ಲಿ ನಾವು 1995ನೇ ಇಸ್ವಿಯಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆಗೆ ನಾವು ಸಹಿ ಮಾಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ಪೇಟೆಂಟ್ ಪೀರಿಯಡ್ 7 ವರ್ಷದಿಂದ 20 ವರ್ಷ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಅದಕ್ಕೆ ಒಪ್ಪಂದ ಮಾಡಿದ್ವಿ. ಯಾಕೆ ಒಪ್ಪಂದ ಮಾಡಿದ್ವಿ? ಯಾಕಂದ್ರೆ ಈ ಅಮೆರಿಕ ಮತ್ತು ಯುರೋಪ್ದಲ್ಲಿರುವಂತಹ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಅವರು ವಿಶ್ವ ವ್ಯಾಪಾರ ಸಂಸ್ಥೆ ಅಂದ್ರೆ WTO ಮೇಲೆ ಒತ್ತಡ ತಂದ್ರು. ಆ ಒತ್ತಡ ಅವರು ನಮ್ಮ ದೇಶಗಳ ಮೇಲೆ ತಂದ್ರು, ಅದಕ್ಕೆ ನಮ್ಮ ದೇಶಗಳೆಲ್ಲ ಮಣದು ಹೋದು. ಸೊ ಇದಕ್ಕೆ ಧ್ವನಿ ಎತ್ತಬೇಕು, ಜೋರಾಗಿ ಮಾತಾಡಬೇಕು, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕು ಜನರ ಮಧ್ಯ, ಮತ್ತೆ ಇದಕ್ಕೆ ಜನರ ಅರಿವು ಮೂಡಬೇಕು. ಆವಾಗಲೇ ಮಾತ್ರ ಇದು ಬದಲಾವಣೆ ಸಾಧ್ಯ. ಏನಾದ್ರು ನಿಮ್ಗೆ ಹೇಳಕ್ಕೆ ಏನಾದ್ರು ಇಷ್ಟ ಇದ್ರೆ? ಕಡೆಯದಾಗಿ ಏನಪ್ಪಾ ಅಂತಂದ್ರೆ ನಾನು ಹೇಳಿದ್ದೀನಿ, ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿಗಳು ಬೇಕು. ಮತ್ತೆ ಇದರಲ್ಲಿ ಏನು ನಮ್ಮ ಜನಸಾಮಾನ್ಯರಿದ್ದಾರೆ ಅವರು ಕೂಡ ಇದಕ್ಕೆ ಧ್ವನಿ ಎತ್ತಬೇಕು, ನಮ್ಗೆ ಜನರಿಕ್ ಮೆಡಿಸಿನ್ ಬೇಕು ಅಂತ ಹೇಳಿ. ಹಾಗಿದ್ರೆ ಮಾತ್ರ ಇದು ಒಂದು ಕಾಯ್ದೆಯನ್ನ ತಂದು ಅಥವಾ ಒಂದು ಆಕ್ಟ್ ಅನ್ನ ತಗೊಂಡ್ಬಂದು ಇದನ್ನ ತರ್ಲಿಕ್ಕೆ ಆಗ್ತದೆ. ಒಂದು ಟೈಮ್ ಬಾಂಗ್ಲಾದೇಶಲ್ಲಿ ಇದನ್ನ ತಗೊಂಡ್ಬಂದಿದ್ರು. ಅವರು ಏನ್ ಮಾಡಿದಪ್ಪ ಅಂದ್ರೆ ಹಾತಿ ಕಮಿಟಿಯನ್ನ ಓದಿದ್ರು, ಅವರು ಓದ್ಬಿಟ್ಟು ಅದನ್ನ ಜಾರಿಗೆ ತಂದ್ರು. ಆದ್ರೆ ಅದು ಕೆಲವು ವರ್ಷ ಅಷ್ಟೇ ಉಳಿತು, ಆಮೇಲೆ ಉಳಿಲೇ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಇದಕ್ಕೆ ಮುಖ್ಯವಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನ ತರಲಿಕ್ಕೆ ನಾವು ಜನಪರ ಸಂಸ್ಥೆಗಳು, ಜನಪರ ಸಂಘಟನೆಗಳು ಇದಕ್ಕೆ ಕೆಲಸ ಮಾಡಬೇಕು. ಮತ್ತೆ ಇದು ವೈದ್ಯಕೀಯಪ್ಪ ನಮಗೇನ್ ಸಂಬಂಧ ಇಲ್ಲ, ಇದು ವೈದ್ಯರಿಗೆ ಬಿಟ್ಟಿದ್ದು, ಆ ತರ ಒಂದು ಮಡಿ ಮಾಡಿದ್ರೆ ಪೂರ್ತಿಯಾಗಿ ಇದು ವಿಫಲ ಆಗ್ತದೆ. ಮತ್ತೆ ಇದ್ರದ್ದು ಏನಾಗ್ತದಪ್ಪ ಅಂತ ಇದನ್ನ ನಾವು ಹಾಗೆ ಬಿಟ್ಬಿಟ್ರೆ ಏನಾಗ್ತದಪ್ಪ ಅಂತಂದ್ರೆ ಜನರು ಬಹಳ ಹಣ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ ಉಂಟಾಗ್ಬಿಡ್ತದೆ. ಇವತ್ತು ಬಹಳ ಜನ ನಾವು ನೋಡಿದೀವಿ, ಹಳ್ಳಿಯಲ್ಲೆಲ್ಲ ಬಹಳ ಜನ ಸಾಲ ಮಾಡ್ತಾರೆ, ತಮ್ಮ ಹತ್ರ ಇರೋ ಭೂಮಿ ಮಾರಾಟ ಮಾಡ್ತಾರೆ, ಎಮ್ಮೆಗಳು ಮಾರಾಟ ಮಾಡಿ. ನಾನು ನೋಡಿದ್ದೀನಿ ಸ್ವತಃ ಈ ತರ ಒಂದು, ಇದಕ್ಕೆ ನಾವು ಹೇಳೋದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ತಡೆಗಟ್ಟಬೇಕು, ಇದನ್ನ ನಾವು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರೇ. ಜನರಿಕ್ ಮೆಡಿಸಿನ್ಸ್ ಮಹತ್ವ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಇವತ್ತಿನ ಸಂಚಿಕೆಯಲ್ಲಿ ಹಂಚ್ಕೊಂಡಿದ್ದಕ್ಕೆ ಖಂಡಿತವಾಗ್ಲೂ ನಾವು ಹೆಚ್ಚು ಜನರಿಕ್ ಮೆಡಿಸಿನ್ಸ್ನೇ ಬಳಸೋಣ, ಮತ್ತೆ ನಮ್ಮ ಜೇಬ್ ಮೇಲೆ ಬರುವಂತ ಬೆಲೆನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆನ ಮುಗಿಸೋಣ. ಥ್ಯಾಂಕ್ ಯು. ಧನ್ಯವಾದಗಳು.